ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಅವಳೆ ಅವನ ಹತ್ರ ಬಂದಿದ್ರು. ನಮ್ ಹುಡುಗ ಹೆವಿ ಜೆಂಟಲ್ ಮ್ಯಾನ್ ತರ ದೂರ ದೂರ ಹೋಗಿದ್ದ. ಬುಲ್ಬುಲ್ ಮಾತಾಡಕ್ಕಿಲ್ವಾ ಎಂದು ಅವಳ ಇನ್ನೊಂದು ವರ್ಷೆ ತೆರೆದಿದ್ಲು. ಅವಳ ವೆರೈಟಿ ಮಾತಿಗೆ ಲುಕ್ಕಿಗೆ ಹುಡುಗನಲ್ಲಿ ಪಾಪ ಹಿಂಸೆ. ಇದು ಅಸಲಿ ಸಂಕಷ್ಟ ಅನಿಸ್ತು ಅವನಿಗೆ. ಕೂತ್ಕೋ ಚಲ್ ಚಲ್ ಎಂದವಳ ಕಡೆ ನೋಡಿ, ಲೈಕ್ ಗಂಡು ಬೀರಿ ಹಾಟ್ ಡ್ರಿಂಕ್ಸ್ ಕುಡಿತಿದ್ದೀನಿ ಅಂತ ಗೊತ್ತಾಗ್ಲಿಲ್ವ ನಿಂಗೆ? ಬೈದನು. ಅವನ ಬೈಕುಳಕ್ಕೆ ಕುಡಿದ ಮತ್ತಲ್ಲೂ ಕೋಪಗೊಂಡವಳು ಅವನ ತಲೆಗೆ ಮುಟುಕಿ ಅವನನ್ನ ಕೂಡ್ಸಿ, ಅಯ್ಯೋ ಗೋಬೆ, ನಂಗೆ ಕುಡ್ಸಿದ್ ನೀನೇ ಅಲ್ವೇನೋ, ನಂಗೇನ್ ಗೊತ್ತು ಎಂದು ಏಕವಚನದಲ್ಲಿ ಮಾತಾಡಿದವಳ ನೋಡಿ ಕೆಂಗಣ್ಣಿನಿಂದ ಕೆಕ್ಕರಿಸಿ ಏನೂ ಮಾಡಲಿಕ್ಕಾಗದೆ ಸುಮ್ಮನೆ ಕೂತನು. ಟೈಮ್ ಕಣನೆಂದು ನನಗೆ ಹೊಡಿತ್ಯಾ? ಸಿಗು ನಾಳೆ. ಲವ್ ಟ್ರೀಟ್ಮೆಂಟ್ ಅಲ್ಲ, ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ, ಕೊಳ್ಳೆಗಾಲದ ಕನ್ಯಾಮಣಿ ಎಂದು ಬೈದನು. ಅವನ್ ಮುಖ ನೋಡಿ ನಕ್ಕವಳು, ಚಾರಿ ಬಂಗಾರು ಚಾರಿ, ಚಿನ್ನ ವಾಕೆ ಬೇಜಾರು, ನಾನೆಲ್ವ ಮುದ್ದು ಮರಿ, ನಾನಿದ್ದೀನಿ ಅಲ್ವಾ ನಾಯಿ ಮರಿ ಎನ್ನಲು. ಲೇ, ಇನ್ನ ಎಷ್ಟು ವರ್ಷಗಳಿದಾವೆ ಹೇಳೆ, ತಡ್ಕೊಳ್ಳೋದೆ ಕಷ್ಟ ನೀನ. ಈಗ ಮುದ್ದು ನಾಯಿ ಅಂತೆಲ್ಲ ಹೊಗಳ್ತಿದ್ಯಲ್ಲ, ಮೆಂಟಲ್ಲು. ಪಾಪ ಅವನು ಇವಳ ಒಂದೊಂದು ಮಾತಿಗೂ ತತ್ತರಿಸ್ತಿದ್ದ. ಅವನ್ ಗಲ್ಲ ಅಲ್ಲಾಡಿಸ್ತಾ, ಯಾಕೆ ಹೆಂಗೇರಿ ಮೋರಿ ಕತ್ತೆ ಮರಿ, ಓನಾಯ್ತು ಸೈಡಲ್ಲಿ ಸೀದೋಗಿರೋ ಸೆಡ್ ದೋಸೆ, ಮುದ್ದೆ ಮುರಿಯೋಕೆ ಬಾರದ ಏಸಿರ್ಗತ್ತೆ ಎಂದು ವಿಚಿತ್ರವಾಗಿ ಕೇಳ್ತಿದ್ದವಳ ನೋಡಿ ಸಪ್ಪೆ ಮೊರೆ ಮಾಡಿದವನ ತೊಡೆಗಳ ಮೇಲೆಯೇ ಕೂತಳು ಚಂದು. ಪಾಪ ಪ್ರೀತಿಸಿದವಳು ಕೂದಲಂತರ ದೂರವಿಲ್ಲದೆ ಅವನನ್ನ ಕೆಣಕಲು ಇನ್ನು ಎಷ್ಟು ಹೊತ್ತು ಜೆಂಟಲ್ ಮ್ಯಾನ್ ಆಗಿರ್ತಾನೋ ಏನೋ. ಇವನ ಕಷ್ಟ ಇವನ್ಗಷ್ಟೇ ಗೊತ್ತು. ಅವನ್ ಮುಂಗೋಳಲ್ಲಿ ಕೈಯಾಡಿಸಿದವಳು, ಇದು ಒಂದು ಹೇರ್ ಸ್ಟೈಲಾ, ಇದಕ್ಕೆ ಬೇಜಾನ್ ಫ್ಯಾನ್ಸ್ ಅಂತ, ಮುದುಡಿರೋ ಮುಳ್ಳಂದಿ ಎನ್ನಲು ಹಲ್ಲು ಕಚ್ಚಿ ಸುಮ್ಮನಾದ. ಹಾಗೆ ಅವನ ಕಣ್ಣುಗಳ ಮೇಲೆ ಕೈ ಅಡ್ಡ ಇಟ್ಟು ಮತ್ತೆ ತೆರೆದು ಮತ್ತೆ ಇಟ್ಟು ಆಟ ಶುರು ಮಾಡಲು, ನೋಡ್ಬೇಡಿ ನೀವು, ನಂಗೆ ಒಂಥರ ಆಗುತ್ತೆ ಎಂದು ನುಲಿದವಳ ಮುಖ ನೋಡಿ, ನನ್ಗೆ ಇನ್ನೂ ಏನೇನೋ ಆಗುತ್ತೆ, ಯಾಕೆ ಎಷ್ಟು ಕಾಟ ಕೊಡ್ತಿದ್ಯಾ ಎಂದು ಕೂತವಳ ನಡುವಿಗೆ ಕೈ ತಾಗಿಸಲು ಶೆಕೆಯಲ್ಲಿ ಚಳಿ ಕಂಡವಳಂತೆ ಅವನನ್ನೇ ಬಿಗಿದಪ್ಪಿ ಹೆದರಿಸಿದಳು. ನೀ ಹಿಂಗೆ ಆಡ್ತಿದ್ರೆ ಮದ್ವೆಗೂ ಮುಂಚೆ ಮಕ್ಳಾಗ್ತಾರೆ ಕಣೆ ಪಕ್ಕ, ಯಾಕೆ ಇವತ್ತು ಈ ರೀತಿ ಆಡ್ತಿದ್ಯಾ ಎಂದು ಗೊಣಗಿದವ. ಏನಾಯ್ತೆ ಮತ್ತೆ ಕೇಳಿದ. ಅವನನ್ನ ಹತ್ರ ಕರೆದು ಕಿವಿಯಲ್ಲಿ, ನೀವು ನನ್ನ ಸೊಂಟ ಯಾಕೆ ಮುಟ್ಟಿದ್ದು, ಬೇರೆಯವ್ರ ಸೊಂಟ ಮುಟ್ಟೋದು ತಪ್ಪು ಅಂತ ನಮ್ ಡಾರ್ಲಿಂಗ್ ಹೇಳಿಲ್ವಾ ಎಂದು ಪಿಸುಗುಟ್ಟಲು ಅವನಿಗೆ ನಾಚಿಕೆ ಶುರುವಾಗಿತ್ತು. ಯಾರೇ ಡಾರ್ಲಿಂಗ್ ಕೇಳಿದ. ಭಯ ಅವನ್ಗೆ, ಯಾವ್ದಾದ್ರೂ ಗ್ಯಾಪ್ನಲ್ಲಿ ಯಾರಾನ ಲೈನ್ ಹಾಕಿ ಇವಳೇನಾದ್ರೂ ಬಿದ್ಗಿದಾಳಾ ಎಂದು. ಸೊಂಟದ ವಿಷಯ ಬ್ಯಾಡವ ಶಿಷ್ಯ, ಸೊಂಟ ಸೂಪರು, ಅರೆ ಬಾರಿ ಡೇಂಜರು ಎಂದು ಗಂಡು ಬಿರಿಯಂತೆ ನಾಚಿಕೆ ಇಲ್ಲದೆ ಹಾಡ್ತಿದ್ದವಳ ಹಾಡಿಗೆ ತಾನೇ ನಾಚಿ ಬಾಯಿ ಮುಚ್ಚಿಸಿದ್ದ. ಹಾಗೆ ಮುಜುಗರದಿಂದ ಸಾರಿ ಎಂದು ಕೈ ಎತ್ತುತ್ತಿದ್ದವನ ಕೈ ಹಿಡಿದು ಬಿಡಿ, ಚಳಿ ಆಗುತ್ತ ಎಂದು ಅವನ್ ಕೈಗೆ ಕೈ ಸೇರಿಸಿ ಹಿಡಿತವನ್ನ ಇನ್ನ ಬಿಗಿ ಮಾಡಿಕೊಂಡಳು. ನೋಡುತ್ತಲೇ ಅವನ್ ಕೆನ್ನೆಗೆ ಮುತ್ತು ಕೊಟ್ಟು ಬಿಟ್ಟಳು. ನಮ್ ಹುಡುಗನಿಗೆ ತಾಳ್ಮೆ ಕೆಟ್ಟಿತು ಪಾಪ. ಆದ್ರೂ ಟೆಂಪ್ ಆಗದೆ, ಇದ್ಯಾಕೆ ಬಾಯ್ವಡ್ಕಿ, ಇಷ್ಟೊಂದು ಕೇಳಿಸೋದ್ ನೀನು ಕೇಳಿದ. ಹೀಗೆ ಕೊಟ್ಟಿದ್ ನೀವು ಎಂದು ನಕ್ಕಳು. ಯಾವಾಗ ಎಂದವನಿಗೆ, ಅವತ್ತು ಮನೆಯಲ್ಲಿ ಎಂದು ಮತ್ತೆ ಪಿಸುಗುಟ್ಟಲು, ನೀನ್ ಬೇರೆ ಹುಡುಗಿರ್ ತರ ಅಲ್ಲ ಕಣೆ, ಫುಲ್ ರೊಮ್ಯಾಂಟಿಕ್ ಇದ್ಯಾ, ಮದ್ವೆ ಆದ್ರೆ ನಾನೇ ನಿನ್ನ ಹತ್ರ ಬಿಡು ಕೊಡೆ ಅಂತ ಕೇಳ್ಬೇಕು ಅನ್ಸುತ್ತೆ ಎಂದು ಈಗ್ಲೇ ಹೆದರಿಕೆ ಪಟ್ಟನು. ಇವ್ರ ಮದ್ವೆ ನಂತರ ಪಕ್ಕ ಇವ್ನ್ಗಂತೂ ಅವಳೇ ರೊಮ್ಯಾನ್ಸ್ ನಲ್ಲಿ ಮುಂದಿರ್ತಾಳೇನೋ ಅನ್ನೋ ಭಯ ಇರುತ್ತೆ. ಇರ್ಬೋದು, ಗೊತ್ತಿಲ್ಲ, ಸಿನಿಮಾ ಹುಚ್ಚು ಬೇರೆ ಜಾಸ್ತಿ ಅವಳಿಗೆ. ಅವನ ಹಣೆಯಿಂದ ಕೆನ್ನಿ ಎನ್ನುತ್ತಾ ರಂಗೋಲಿ ಬಿಡುತ್ತಾ ಬೆರಳಾಡಿಸುವಾಗ, ಅಮ್ಮ ಎಂದವ ಅವಳ ಮೇಲಿದ್ದ ಹಿಡಿತ ಬಿಡದೆ ಕಿರುಚಿದ್ದ. ಅವಳ ಕೈಯಲ್ಲಿದ್ದ ಪಾರ್ಥನ ಉಂಗುರದ ಚೇಷ್ಟೆಗೆ ಅವನ್ ಮೊಗ ಕೊಂಚ ಪರಚಿತ್ತು. ಮಿಸ್ಟರ್ ಸಿಬಿಐ ಎಂದು ಅವನ್ ಮುಖ ನೋಡಲು, ಲೇ ಸಿಬಿಐ ಅಲ್ಲೇ NRI ಎಂದೇಳಿದವ. ಏನೂ ಆಗಿಲ್ಲ ಬಿಡು ಎಂದರು. ಅವನ್ ಕೆನ್ನಿಗೆ ಆಗಿದ್ದ ಗಾಯ ನೋಡಿ, ಅವಳ ಕೈಯಲ್ಲಿದ್ದ ಉಂಗುರ ನೋಡಿ, ಎಲ್ಲ ಇದೇ ಮಾಡಿದ್ದು, ನಂಗಿದು ಬೇಡ, ಇದು ತೆಗಿಬೇಕು ನಾನು ಎಂದು ಮಗುವಿನಂತೆ ಅತ್ತಳು. ಹೇ ಚಂದನ, ಏನೂ ಆಗಿಲ್ಲ, ಆರಾಮಾಗೇ ಇದ್ದೀನಿ ಎಂದು ಅವಳು ಗಲ್ಲ ಮೇಲೆತ್ತಿ ಅವಳ ಮುಖ ನೋಡಲು, ನಿಂಗೇನು ಆಗಿಲ್ಲ, ಆಗಿರೋದೆಲ್ಲ ನಮ್ಗೆ ಎಂದು ಕಿರುಚಿದವಳ ನೋಡಿ, ಅಯ್ಯೋ ಗಂಡು ಬೀರಿ, ಮುಖಕ್ಕೆ ಪರ್ಚಿ ಈಗ ನನ್ಗೇನು ಆಗಿಲ್ಲ ಅಂತ್ಯಾ, ಪರ್ಚಿರೋ ಕೋಪಕ್ಕೆ ಎಂದು ರೇಗಿದವನಿಗೆ ಉಂಗ್ರ ತೋರಿದವಳು, ಇದು ಬೇಡ ನಂಗೆ ಎನ್ನಲು, ತೆಗಿ ಎಂದನು. ಆಗನ್ನ ಎಂದಳು.
ಟೈಟಾ ಎಂದವನಿಗೆ ಹೇ ಲೂಸು ಎಂದು ಅವನನ್ನೇ ಕೆರಳಿಸಲು ನನ್ಗೆ ಕೋಪ ಬರ್ತಿದ ಕಣೆ ಎಂದು ಗುಡುಗಿದ. ನಂಗೂ ಪಾರ್ಥನ್ ಮೇಲ್ ಕೋಪ ಇದ್ದ ಎಂದು ತುಟಿ ಕೊಂಕಿಸಿದವಳ ನೋಡಿ ನಕ್ಕವ. ಯಾರೇ ಇದು ನ್ಯೂ ಎಂಟ್ರಿ? ಚಿನ್ಮಯ್ನ ಬಾಯ್ ಫ್ರೆಂಡ್ ಅಂತೆ, ಈಗ ಈ ಪಾರ್ಥನ ಗಂಡ ಅನ್ನೋ ತರ ಇದ್ಯಾ ಎನ್ನಲು ಅವನ್ ಕಪಾಳಕ್ಕೆ ಒಂದು ತಟ್ಟಿದ್ದಳು. ಪ್ರೀತಿಯ ಸಣ್ಣ ಏಟು ಅಷ್ಟೆ, ಕುಡಿತ ಕೋಡಂಗೆ ನನ್ನೇ ಹೊಡಿತ್ಯ ಎಂದು ರೇಗುವವನ ಬಿಗಿಯಾಗಿ ಅಪ್ಪಿ ಅತ್ತಳು. ಅವಳ ಅಪ್ಪುಗೆಯೇ ಅವನ ಕೋಪ ತಣ್ಣಗಾಗಿಸಿತ್ತು. ಅವನಂದ್ರೆ ನಂಗೆ ಇಷ್ಟ ಇಲ್ಲ, ಅವನು ನಮ್ಮ ಏರಿಯಾ ಮೋರಿ ಕ್ಲೀನ್ ಮಾಡ್ಸೋನು ಎನ್ನಲು ಪಾರ್ಥನಿಗೆ ಒಳ್ಳೆ ಹೆಸರು ಕೊಟ್ಟಿದ್ದಾಳೆ, ಮೋರಿ ಕ್ಲೀನ್ ಮಾಡ್ಸೋನು ಅಂತ. ಓ ಕೌನ್ಸಿಲ್ಲ ಎಂದು ಅರ್ಥ ಮಾಡಿಕೊಂಡ. ಹೌದು, ರಾತ್ರಿ ಅಪ್ಪನ್ಗೆ ಆಕ್ಸಿಡೆಂಟ್ ಆಯ್ತು, 5 ಲಕ್ಷ ಡಾಕ್ಟರ್ ಕೇಳಿದ್ರು. ನಾನ್ ನಿಮಗ್ ಫೋನ್ ಮಾಡ್ದೆ, ಅಂಡಮಾನ್ನಲ್ಲಿರೋ ನಿಮ್ ಫೋನ್ ಸತ್ತೋಗಿತ್ತು. ಏರಿಯಾ ಪಕ್ಕದಲ್ಲೇ ಇದ್ದ ಅವನ್ ಫೋನ್ ನಮ್ಮಪ್ಪನ್ ಉಳಿಸಿ ನನ್ನ ಸಾಯಿಸ್ಬಿಡ್ತು ಎಂದು ಅತ್ತಳು. ಮೊದಲು ಅವಳ ಮಾತಿಗೆ ನಕ್ಕವ ಅವಳ ಮಾತಿನಲ್ಲಿದ್ದ ಕೆಲವೊಂದು ಸೂಕ್ಷ್ಮ ನುಡಿಗಳಿಗೆ ಗಂಭೀರವಾದನು. ಏನಾಯ್ತು ಅಂತದ್ದು ಕೇಳಿದ. ಅವನ ಅಪ್ಪಿದವಳು, ಅವನ 5 ಲಕ್ಷಕ್ಕೆ ನನ್ನ ಕೊಂಡ್ಕೊಂಡ ಎಂದು ಅತ್ತಳು. ಅವಳ ಹಣಿಕಂಬನಿಗಳು ಅವನ್ ಶರ್ಟ್ ಪೂರ ಒದ್ದೆ ಮಾಡಿದ್ದು ನಿಜ. ಏನು ಎಂದು ಗಾಬರಿಯಾದವನಿಗೆ, ನೀವು ನನ್ನ ಅವನಿಗೆ ಮಾರ್ಬಿಟ್ರಿ ಎಂದು ನುಡಿದವಳ ನೋಡುತ್ತಾ ದಂಗಾದ. ಅವತ್ತು ನೀವು ಫೋನ್ ರಿಸೀವ್ ಮಾಡಿದಿದ್ರೆ ನಾನು ಸೋಲ್ಡ್ ಔಟ್ ಆಗ್ತಿರ್ಲಿಲ್ಲ ಎಂದು ತುಟಿ ಕಚ್ಚಿ ಅತ್ತವಳ ಮಾತಿಗೆ ಅವನ ಕಣ್ಣಂಚಲ್ಲೂ ನೀರಿನ ಹನಿ ಮೂಡಿತು. ಗೊತ್ತಿಲ್ಲದೆ ಇದೇ ಪ್ರೀತಿ ಅಲ್ವಾ? ಈಗ ಮದ್ವೆ ಆಗು ಅಂದ್ರೆ ಹೇಗಾಗ್ಲಿ, ಹೇಗೊಪ್ಕೊಳ್ಳಿ ಹೇಳಿ, ಹೇಗೆ ಎಂದು ಕಿರುಚ್ತಾ ಮನ್ಸಲ್ಲಿದ್ದ ನೋವು ಹೇಳಿಯೇ ಬಿಟ್ಟಳು. ನನ್ಗೆ ನೀವಂದ್ರೆ ಇಷ್ಟ, ನೀವಂದ್ರೆ ನಿಜವಾಗಿಯೂ ತುಂಬಾ ಇಷ್ಟ. ನೀವು ಮೊದಲನೇ ಸಲ ಕ್ಲಾಸಿಗೆ ಬಂದಾಗ್ಲೂ ನಂಗೆ ಒಂಥರ ಹುಚ್ಚಿರ್ತಿತ್ತು. ಕನ್ಸಲ್ಲೂ ನೀವೇ ಇದ್ರಿ, ಮನ್ಸಲ್ಲೂ ನೀವೇ ಇದ್ರಿ. ಈಗ ಹೇಗ್ ನಿಮ್ಮನ್ ದೂರ ಮಾಡ್ಕೊಳ್ಳಿ? ನಿಮ್ದೆ ತಪ್ಪು, ನಿಂದೆ. ಐ ಹೇಟ್ ಯು ಎನ್ನುತ್ತಾ ಅಳುವವಳ ಕಣ್ಣೀರು ಒರೆಸಿದವ. ಅವ್ನ್ ಯಾಕೆ ಹಾಗೆ ಮಾಡಿದ್ದು ಎಂದ. ಅವನನ್ನ ಮದ್ವೆ ಆಗು ಅಂತ ಕೇಳ್ದಾಗೆಲ್ಲ ಇಲ್ಲ ಅಂತಿದ್ದೆ, NRI ಗಂಡ ಬರ್ತಾನೆ ಅಂತ ಸುಳ್ಳು ಹೇಳ್ತಿದ್ದೆ. ಅದೇ ಸಮಯ ಯೂಸ್ ಮಾಡ್ಕೊಂಡ ಮೋರಿ ಕ್ಲೀನರ್ ನನ್ನ ಅತ್ತೆ ಮಗ ಎಂದು ಹೇಳಿ ಕಣ್ಣೊರೆಸಿಕೊಂಡವಳ ನೋಡಿ, ಇಷ್ಟೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಹೇಗಿದ್ದ ಗಂಡ್ಬಿರಿ, ನೀನ್ ಸಾಮಾನ್ಯ ಹುಡುಗಿ ಅಲ್ಲ ಕಣ, ನಾನ್ ಲವ್ ಮಾಡಿದ್ದಕ್ಕೂ ಸಾರ್ಥಕ ಎಂದು ಅವಳ ಹಣೆಗೆ ಹಣೆ ಸೇರಿಸಿ ನುಡಿದಿದ್ದ. ಹಾಗೆ ಅವನನ್ನ ಅಪ್ಪಿದವಳ ಮೊಗವನ್ನ ಬೊಗಸೆಯಲ್ಲಿಡಿದು, ಅಂದ್ರೆ ಈ ಎಂಗೇಜ್ಮೆಂಟ್ ರೀಸನ್ ನೀನು ನನ್ನ ರಿಜೆಕ್ಟ್ ಮಾಡಿದ್ದ ಕೇಳಿದ. ಹೋ ಎಂದು ತಲೆ ಆಡಿಸಿದವಳ ನೋಡಿ ಖುಷಿ ಪಟ್ಟವ. ಅಬ್ಬಾ, ನೀನ್ ಕುಡ್ದಿದ್ದು ಒಳ್ಳೇದಾಯ್ತು, ಸದ್ಯಕ್ಕೆ ಮ್ಯಾಟರ್ ಗೊತ್ತಾಯ್ತು. ಮುಂದೆ ಗೌರವ ನೋಡ್ಕೋತಾನೆ, ಮೋರಿ ಕ್ಲೀನರ್ನ ವಾಶ್ ಔಟ್ ಮಾಡಿದ್ರೆ ಆಯ್ತು. ಆ ಪಾರ್ಥನಿಗೆ ಅಪಾರ್ಥ ಮಾಡಿಸಿ ನಮ್ ಮದ್ವೆ ಮಾಡ್ಕೋತೀನಿ. ಫೈನಲಿ M3 ಯು ಆರ್ ಮೈನ್ ಎನ್ನಲು, ಇಲ್ಲ ನಾನು ನಿಮ್ಮವಳಲ್ಲ ಎಂದು ಪಾಠ ಒಪ್ಪಿಸುವವಳ ನೋಡಿ ನಕ್ಕವ. ಹೌದಾ, ಮತ್ತೆ ಕಿಸ್ ಯಾಕೆ ಮಾಡಿದ್ದು, ಸೊಂಟಕ್ಕೆ ಕೈ ಯಾಕೆ ಸುತ್ತಿಸ್ಕೊಂಡಿದ್ದು, ಮತ್ತೆ ನನ್ ಮೇಲೆ ಯಾಕೆ ಕೂತಿದ್ಯಾ, ಎದ್ದಳು ಹೇಳು ಎನ್ನಲು ಜೋರಾಗಿ ಕಣ್ಣುಚ್ಚುತ್ತಾ ನಾಟಕೀಯವಾಗಿ ಅಳುತ್ತಾ, ಲಂಡನ್ ಬ್ರಿಡ್ಜ್ ಮಾತ್ರ ಕೂತ್ಕೋಬೇಕಾ ಎಂದು ಮೂತಿ ತಿರುವುವವಳ ನೋಡಿ ಹೌದು ಎಂದು ಅವಳನ್ನ ನೋಡಿ ಸಪ್ಪೆ ಮೋರೆ ಹಾಕಿ ಆ ಕಡೆ ನೋಡುವವಳಿಗೆ, ನಿನಗಷ್ಟೇ ಅಧಿಕಾರ ಇದೆ ಕಣೆ, ಏನಾದ್ರೂ ಮಾಡ್ಕೊ, ಐ ಆಮ್ ಯುವರ್ಸ್. ನಿನ್ನ ಮದ್ವೆ ಆಗು ಅಂತ ಕೇಳಿ ಬೋರ್ ಆಗ್ತಿತ್ತು, ಈಗ ಮಜಾ ಬಂತು. ಮನಸ್ಸಿನಲ್ಲಿ ಲವ್, ಹೊರಗಡೆ ಡವ್, ಏನ್ ಡ್ರಾಮಾನವ್ವ ಎಂದು ಕಿವಿಗೆ ಗಾಳಿ ಊದುತ್ತಾ ಗಮನ ಸೆಳೆಯಲು, ನಿಮ್ಮನ್ನ ತಪ್ಕೊಳ್ಳ ಎಂದು ಮುದ್ದಾಗಿ ಕೇಳಿದ್ಲು. ಎನಿ ಟೈಮ್ ಎಂದಿದ್ದ. ಮುತ್ಕೊಡ್ಬಹುದಾ ಎನ್ನಲು, ಕಾಯ್ತಿದ್ದೀನಿ ಎಂದಿದ್ದ. ಹಾಗೆ ನಾಚಿದವಳು ಅವನ್ ಕೆನ್ನೆ ತನಕ ತುಟಿ ಸೋಕಿಸಲು ಸನಿಹಕ್ಕೆ ಬಂದು ಹಾಗೆ ನಿದ್ರೆಗೆ ಜಾರಿದ್ದಳು. M3 ಗಂಡು ಬಿರಿ ಬಾಯ್ಬಡ್ಕಿ ಎಂದು ಕರೆದು ಅವಳು ನಿದ್ದೆ ಮಾಡ್ತಿದ್ದು ನೋಡಿ ಹಾಗೆ ಹೊತ್ತು ತಂದು ಬೆಡ್ ಮೇಲೆ ಮಲಗಿಸಿ, ನೀನಂದ್ರೆ ನನಗಿಷ್ಟ ಎಂದು ಕನ್ನಡದಲ್ಲಿ ಹೇಳಿ ಐ ಹೇಟ್ ಯು ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀಯಲ್ಲೇ ಗಂಡು ಬಿರಿ ಎಂದು ನಕ್ಕವ. ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡುವ ಎಂದು ಅವಳ ಹಣೆಗೆ ಮುತ್ತು ಕೊಟ್ಟಿದ್ದ ಬೀಜಿ. ಹಾಗೆ ಅವಳ ಕೆನ್ನಿಗೂ ತುಟಿ ಆಡಿಸಿ, ನಿನ್ಗೆ ಪ್ರಜ್ಞೆ ಬರ್ಲಿ ಇದೆ ಎನ್ನುತ್ತಾ ಅವಳ ಸೊಂಟದಿಂದ ಪಕ್ಕ ಸರಿದಿದ್ದ ಸೀರೆ ಸರಿಪಡಿಸಿ ಅವಳ ಕೂದಲನ್ನ ಸರಿಪಡಿಸಿ
ಅಲ್ಲೇ ಇದ್ದ ಬೆಡ್ಶೀಟ್ ಹಿಡಿದು ಮೈ ಮೇಲೆ ಒದ್ದಿಸಿ ಅವಳನ್ನೇ ಕಣ್ತುಂಬಿಕೊಂಡು ಪಕ್ಕದಲ್ಲೇ ನಿದ್ರೆಗೆ ಜಾರಿದ. ಇದರಲ್ಲಿ ಯಾವುದೇ ರೆಕಾರ್ಡ್ ಆಯ್ತೋ ಎಲ್ಲವನ್ನು ಆ ಮಾದೇಶ ಮತ್ತು ಗ್ಯಾಂಗ್ ವಾಯ್ಸ್ ಇಲ್ಲದ ಮೂವಿ ಕೂತಲ್ಲೇ ನೋಡಿದ್ದರು. ಅದಕ್ಕೆ ಹೇಳುದು ಯಾರನ್ನು ಸುಲಭವಾಗಿ ನಂಬಾರ್ದು ಅಂತ. ಮುಂದೆ ಬೀಚಿಗೆ ಈಗ ಸತ್ಯ ಅರಿವಾಯಿತು. ಕತೆ ಹೇಗಿದೆ? ಹೇಗಿತ್ತು ಬಾಯಿ ಬಡ್ಕಿ ಕುಡುಕಿಯಾಗಿ ಎಲ್ಲ ಸತ್ಯ ಬಾಯಿ ಬಿಟ್ಟ ಎಪಿಸೋಡ್. ಸ್ವಲ್ಪ ನಾನು ಏನಾದ್ರೂ ಆಚೀಚೆ ಸರಿಯಾಗಿ ವಾಯ್ಸ್ ಕೊಟ್ಟಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.